ಏನಂತಂದರೆ ಇವಾಗ ನಾನು ಕುಕ್ಕೀಸ್ ಮಾಡ್ತಾ ಇದ್ದೀನಿ. ನಾನು ಅವನ್ ತೊಗೊಂಡಿದ್ದೀನಲ್ಲ ಹೊಸದು, ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ವಿಡಿಯೋ. ಸೊ ಅದರಿಂದ ಫಸ್ಟ್ ಟೈಮ್ ನಾನು ಏನಾದರೂ ಒಂದು ಸ್ವೀಟ್ ಡಿಶ್ ಮಾಡಬೇಕು ಅಂತ. ಸೊ ಹಾಗಾಗಿ ಇವತ್ತು ನಾನು ಅಂದ್ಕೊಂಡೆ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗಿ ಆಗಬೇಕು. ಹಾಗೆ ಅದಕ್ಕೆ ನಾನು ಕುಕ್ಕೀಸನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ. ಅವ್ರದ್ದು ರೆಸಿಪಿ ಬುಕ್ ಕೂಡ ಇದೆ. ಸೊ ಅದರಲ್ಲಿ ಕೂಡ ಸಿಂಪಲ್ಲಾಗಿ ನೋಡ್ತಾ ಇದ್ದೆ. ಮತ್ತು ವಿತ್ ಎಗ್ಲೆಸ್ ಕುಕ್ಕೀಸ್ ಮಾಡೋದು ಇಂಪಾರ್ಟೆಂಟ್, ಯಾಕಂದರೆ ಅದನ್ನು ನಾನು ನೈವೇದ್ಯಕ್ಕೆ ಕೊಡ್ತಾ ಇದ್ದೀನಿ ದೇವರಿಗೆ ಇವತ್ತು. ಸೊ ಹಾಗಾಗಿ ಎಗ್ಲೆಸ್ ಕುಕ್ಕೀಸ್ ಮಾಡೋದು ನನಗೆ ಇಂಟೆನ್ಷನ್ ಇತ್ತು. ಅಂದರೆ ಏನಾದರೂ ಸ್ವೀಟ್ ಮಾಡಬೇಕು ಫಸ್ಟು, ಮತ್ತು ವಿತೌಟ್ ಎಗ್ ಅಥವಾ ವಿತೌಟ್ ನಾನ್ ವೆಜ್. ಸೊ ಈ ಥರ ಏನಾದರೂ ಮಾಡಬೇಕು ಅಂತ ಇತ್ತು, ಯಾಕಂದರೆ ನೈವೇದ್ಯ ಫಸ್ಟ್ ದೇವರಿಗೆ ಕೊಟ್ಟು ಆಮೇಲೆ ನಂತರ ನಾನು ಬೇರೆ ಡಿಶಸ್ ಎಲ್ಲ ಟ್ರೈ ಮಾಡಬೇಕು ಅಂತ. ಸೊ ಬನ್ನಿ ಹಾಗಾದರೆ ಅದನ್ನು ಕೂಡ ನಾನು ಇವತ್ತು ಹೇಗೆ ಮಾಡ್ತೀನಿ ಅಂತ ಒಂದು ಸಿಂಪಲ್ಲಾಗಿ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಕೆಲವ್ರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲ ಅಂತಲೂ ಕೆಲವ್ರಿಗೆ ಗೊತ್ತಿಲ್ಲ ಅಂತಂದ್ರೂ ಅವ್ರಿಗೆ ಯೂಸ್ ಆಗುತ್ತೆ ಅಂತ ನಾನು ಇದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆಗ್ತದೆ ಅಂತಲೂ ತೋರಿಸ್ತೀನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಅಂತ. ಸಿಂಪಲ್ ಆಗಿದೆ, ಒಂದು 3-4 ಇಂಗ್ರೀಡಿಯೆಂಟ್ಸ್ಯಿಂದಲೇ ಕ್ವಿಕ್ಕಾಗಿ ಕುಕ್ಕೀಸನ್ನು ಮಾಡ್ಬೋದು. ಈಗ ನಾನು ಮಾಡ್ತಿರೋಂಥ ಕುಕ್ಕೀಸ್ ಚಾಕ್ಲೇಟ್ ಚಿಪ್ ಕುಕ್ಕೀಸ್ ಅಂತ. ಸೊ ಇದಕ್ಕೆ ಕೆಲವು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ. ನಾನು ಒಂದು ಬಟ್ರ್ ತೊಗೊಂಡಿದ್ದೀನಿ, ಅಮೂಲ್ ಬಟರ್. ಇದು ಹೊರಗಡೆದು, ಬೇಕಾದರೆ ಮನೆಯಲ್ಲಿ ಮಾಡಿದಂಥ ಬಟ್ರ್ ಕೂಡ ಯೂಸ್ ಮಾಡ್ಬೋದು. ಮತ್ತು 1 ಕಪ್ ಮೈದಾ, ಮತ್ತು 1/2 ಕಪ್ ಅಷ್ಟು ಇದು ಪೌಡರ್ ಶುಗರನ್ನು ಮಿಕ್ಸಿಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಮತ್ತು ಇದು 1/4 ಕಪ್ ಅಷ್ಟು ಚಾಕೋ ಚಿಪ್ಸನ್ನು ತೊಗೊಂಡಿದ್ದೀನಿ. ಇದು ಚಾಕ್ಲೇಟ್ ಇರುತ್ತೆ, ಇದು ಚಿಪ್ಸ್ ಅಂತಾರೆ, ಚಾಕ್ಲೇಟ್ ಚಿಪ್ಸ್. ಸೊ ಇದು ಎಲ್ಲ ಸೂಪರ್ ಮಾರ್ಕೆಟ್ಸಲ್ಲಿ ಸಿಗುತ್ತೆ. ಮತ್ತು ಇದು ಬೇಕಿಂಗ್ ಪೌಡ್ರ್ ಇದಕ್ಕೆ ಬೇಕಾಗುತ್ತೆ. ಮೇನ್ ಬಿಸ್ಕೆಟ್ಸ್ ಆಗಿರ್ಬೋದು ಅಥವಾ ಕೇಕ್ ಆಗಿರ್ಬೋದು, ಅದು ಮಾಡೋದಕ್ಕೆ ಬೇಕಿಂಗ್ ಪೌಡ್ರ್ ಇಸ್ ಅ ಮಸ್ಟ್. ಅದಂತರ ಎಸೆನ್ಸ್, ಇದು ಫ್ಲೇವರ್ಗೆ ನಾನು ವೆನಿಲಾ ಎಸೆನ್ಸನ್ನು ತೊಗೊಂಡಿದ್ದೀನಿ. ಇದಕ್ಕೆ ಸಿಂಪಲ್ಲಾಗಿ ನಾನು ಇವತ್ತು ಮಾಡ್ತಾಯಿದ್ದೀನಿ, ಜಸ್ಟ್ 1 ಡಿಶ್. ಯಾಕಂದರೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾಯಿದ್ರಿಂದ ಯಾವುದೇ ರೀತಿ ಹಾರ್ಡ್ ಆಗಿರೋಂಥ ರೆಸಿಪಿ ತೊಗೊಂಡಿಲ್ಲ. ನಾನು ಸಿಂಪಲ್ಲಾಗಿಯೇ ಇರೋದನ್ನೇ ನಾನು ಚೂಸ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಬೇಕಾಗತ್ತೆ. ಮತ್ತು ಇದು ಸಮ ಪ್ರಮಾಣದಲ್ಲೇ ಇರಬೇಕು, ಜಾಸ್ತಿ ಕಡಿಮೆ ಆಗಬಾರ್ದು, ಇಲ್ಲಾಂತಂದರೆ ಕೆಡೋ ಚಾನ್ಸಸ್ ಇರುತ್ತೆ, ಸರಿಯಾಗಿ ಬರಲ್ಲ ಕುಕ್ಕೀಸ್. ಸೊ ಈಗ ನಾನು ಒಂದು ಇದು ಪಾತ್ರೆಯಲ್ಲಿ ಇದು ಬ್ಲೆಂಡರ್, ಇದು ಕೂಡ ನನ್ನ ಹ್ಯಾಂಡ್ ಬ್ಲೆಂಡರ್ ಅಂತಲೇ ಅಂದ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ವಿಸ್ಕ್ ಮಾಡಬೇಕಲ್ವ. ಸೊ ಚೆನ್ನಾಗಿ ಎಲ್ಲ ಇದು ಮಿಕ್ಸ್ ಆಗಬೇಕು. ಸೊ ಹಾಗಾಗಿ ನಾನು ಅದನ್ನು ತೊಗೊಂಡಿದ್ದೀನಿ. ಫಸ್ಟ್ ಈಗ ಬಟರ್ ಹಾಕ್ತಾಯಿದ್ದೀನಿ. ಇದನ್ನು ಪೂರ್ತಿಯಾಗಿ ನಾನು ಬಟರ್ ಯೂಸ್ ಮಾಡ್ತಾಯಿದ್ದೀನಿ. ಇದು 100 ಗ್ರಾಮ್ಸ್ ಇದೆ ಅಂತ ಅಂದ್ಕೊಳ್ತೀನಿ. 100 ಗ್ರಾಮ್ಸ್ ಇದೆ. ಇದು ಇಷ್ಟು ಬಟರನ್ನ ತೊಗೊಂಡಿದ್ದೀನಿ ನಾನು. ಸೊ ಇದಕ್ಕೆ ನಾನು ನೋಡಿ ಬಟ್ರ್ ಕರಗಿದೆ. ಸೊ ಕರಗೋವರೆಗೂ ಸ್ವಲ್ಪ ಕರಗಿಸ್ದೆ ಬಟರ್, ಸ್ಮ್ಯಾಶ್ ಮಾಡಿದೆ ಸ್ವಲ್ಪ ಬಟರ್ನ. ಸೊ ಇದಕ್ಕೆ ನಾನೀಗ ಅದು ಪೌಡರ್ ಶುಗರ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದ್ರ ಜೊತೆ ಸ್ವಲ್ಪ ವೆನಿಲಾ ಎಸೆನ್ಸ್ ಕೂಡ ಹಾಕ್ತಾಯಿದ್ದೀನಿ. ವೆನಿಲಾ ಎಸೆನ್ಸ್ ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕಬೇಕು. ಸೊ ಚೆನ್ನಾಗಿ ಫ್ಲೇವರ್ ಬರುತ್ತೆ. ಸೊ ಹಾಗಾಗಿ 1 ಸ್ಪೂನಷ್ಟು ನಾನು ವೆನಿಲಾ ಎಸೆನ್ಸನ್ನು ಹಾಕ್ತಾಯಿದ್ದೀನಿ. ಈಗ ನೋಡಿ 1 ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕಿ ಈಗ ಇದನ್ನು ಬ್ಲೆಂಡ್ ಮಾಡ್ಕೊಳ್ತೀನಿ. ಅಂದರೆ ಈಗ 3 ಐಟಮ್ಸನ್ನು ಚೆನ್ನಾಗಿ ತಿರುಗಿಸ್ಕೊಳ್ತೀನಿ ಈ ಬ್ಲೆಂಡರಿಂದ. ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಒಂದು ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ, ಒಂಥರ ಕ್ರೀಮಿ ಆಗಿರುತ್ತೆ. ಸೊ ಆ ಸ್ಟ್ರಕ್ಚರ್ ಬರೋವರೆಗೂ ಇದನ್ನು ಈ ಥರ ಬ್ಲೆಂಡ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಕಷ್ಟ ಆಗ್ತಾಯಿದೆ, ಯಾಕಂದರೆ ಇದರಿಂದ ಆ್ಯಕ್ಚುಲಿ ಯೂಶ್ವಲಿ ಬರುತ್ತೆ, ಆದರೆ ತುಂಬ ಕಷ್ಟ ಆಗುತ್ತೆ. ಸೊ ಇದಕ್ಕೆ ಕೇಕ್ ಮತ್ತು ಇದು ಮಾಡೋದಕ್ಕೆ ಅಂತಲೇ ಬೇರೆ ಬ್ಲೆಂಡರ್ ಇರುತ್ತೆ. ಸೊ ಅದನ್ನು ತೊಗೊಂಡ್ರೆ ವಿಸ್ಕ್ ಮಾಡೋದಿರುತ್ತೆ. ಕೇಕ್ ಮತ್ತು ಬಿಸ್ಕೆಟ್ಸ್ ಆಗಿರ್ಬೋದು, ಈ ಥರ ಮಾಡೋದಕ್ಕೇ ಅಂತಲೇ ಬೇರೆ ಇನ್ಸ್ಟ್ರೂಮೆಂಟ್ ಇರುತ್ತೆ. ಸೊ ಅದನ್ನು ಯೂಸ್ ಮಾಡಿದ್ರೆ ಬೆಟರು. ಸೊ ನನ್ನ ಹತ್ರ ಈಗ ಇಲ್ಲ ಅವೈಲೇಬಲ್, ಯಾಕಂದರೆ ಈಗ ನಾನು ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀನಿ. ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾನು ತೊಗೊಳ್ಬೇಕು. ಈಗ ನೋಡಿ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬಂದಿದೆ, ಕ್ರೀಮಿಯಾಗಿ ಕಾಣ್ತಾ ಇದೆ ಅಂದ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಇದರಿಂದ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಯಿತು, ಆದರೆ ಈಗ ಕ್ಲಿಯರಾಗಿ ಚೆನ್ನಾಗಿ ಬರ್ತಾಯಿದೆ. ಈ ಥರ ಕ್ರೀಮಿಯಾಗಿ ಬರಬೇಕಿದು. ಸೊ ಅಲ್ಲಿವರೆಗೂ ನಾನು ಇದನ್ನು ಬ್ಲೆಂಡ್ ಮಾಡಬೇಕು. ಅದಾದಮೇಲೆ ಇನ್ನೊಂದು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ನಾನು ಈಗ ಇದು ಏನು ಮೈದಾ ಹಿಟ್ಟಿರುತ್ತೆ, ಸೊ ಇದು ಮೈದಾ ಹಿಟ್ಟನ್ನು ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಬೇರೆಯೇ ಮಾಡಬೇಕು, ಯಾಕಂದರೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗಾಗಿ ಬೇರೆ ಪಾತ್ರೆ ತೊಗೊಂಡು ಅದರಲ್ಲಿ ನಾನು ಮೈದಾ ಹಾಕ್ಕೊಂಡೆ.
ಅದಾದಮೇಲೆ 1 ಸ್ಪೂನಷ್ಟು ನಾನು ಇದು ಬೇಕಿಂಗ್ ಪೌಡ್ರ್ ಏನಿದೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 1 ಸ್ಪೂನ್ ಬೇಕು ಬೇಕಿಂಗ್ ಪೌಡ್ರ್, ಯಾಕಂದರೆ ಇದು ಫ್ಲಫಿನೆಸ್ಗೆ ಮತ್ತು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಬೇಕಿಂಗ್ ಪೌಡರ್ ಹಾಕ್ತಾರೆ. ಈಗ ಇದಕ್ಕೆ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಉಪ್ಪು ಆ್ಯಕ್ಚುಲಿ ಸ್ವಲ್ಪ ಹಾಕ್ಕೊಳ್ಬೇಕು. ಸ್ವಲ್ಪ ಉಪ್ಪನ್ನು ಬೆರೆಸ್ತಾ ಇದ್ದೀನಿ. ಉಪ್ಪನ್ನು ನೀವು ಬೆರೆಸಿದ್ರೆ ಒಂದು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆ್ಯಕ್ಚುಲಿ ಎಲ್ಲ ಸ್ವೀಟ್ಸಲ್ಲಿನೂ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಬೇಕು ಅಂತಾರೆ. ಸೊ ಇದಕ್ಕೂ ಕೂಡ ಒಂದು ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡೆ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಇದಕ್ಕೆ ಕಲಿಸ್ಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಹಾಗಾಗಿ ಇದನ್ನು ನಾನು ಸಪ್ರೇಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಇದಕ್ಕೆ ನಾನು ಈಗ ಅರ್ಧದಷ್ಟು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧದಷ್ಟೇ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಚೆನ್ನಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಅದೇನು ನಾವು ಕ್ರೀಮಿ ಏನು ಮಾಡ್ಕೊಂಡಿದ್ದೀವಿ ಇದಕ್ಕೆ ಒಂದು ಅರ್ಧದಷ್ಟೇ ನಾನು ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ಇದನ್ನು ಈಗ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದಾದಮೇಲೆ ಇನ್ನು ಉಳಿದ ಅರ್ಧ ಏನಿದೆ ಅದನ್ನು ಕೂಡ ಇದರೊಳಗೆ ಸೇರಿಸ್ತಾ ಇದ್ದೀನಿ. ಸೊ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಇದು ಮಿಕ್ಸ್ ಆಗುತ್ತೆ ಅಂತ. ಒಂದೇ ಸಲ ಹಾಕ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ ಮಿಕ್ಸಿಂಗಿಗೆ. ಸೊ ಹಾಗಾಗಿ ನಾನು ಅರ್ಧದಷ್ಟು ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡಿ ಇದು ರೆಡಿಯಾಗಿದೆ. ಇದು ಮಿಕ್ಸ್ಚರ್ನ ಚೆನ್ನಾಗಿ ಒಂದು ಹಿಟ್ಟಿನ ಅದಕ್ಕೆ ಅಂದರೆ ಒಂದು ಉಂಡೆ ಮಾಡೋ ಥರ ಬಂದಿದೆ ಅಲ್ವಾ. ಸೊ ಇದಕ್ಕೆ ಈಗ ನಾನು ಇದೇನು ಚಾಕೋ ಚಿಪ್ಸ್ ಏನಿದೆ ಅದನ್ನು ಈಗ ಬೆರೆಸ್ತಾ ಇದ್ದೀನಿ. ಅದನ್ನು ಬೆರೆಸಿ ಕಲಿಸೋದು. ಸೊ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ. ಇದು ಒಂದು ಹದಕ್ಕೆ ಬಂದಿದೆ, ಅಂದರೆ ಹಿಟ್ಟಿನ ನಾದ್ಕೋತೀವಲ್ಲ, ಸೊ ಆ ಥರ ಆಗಿದೆ. ಸೊ ಉಂಡೆ ಥರ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಉಂಡೆ ಆಗಬೇಕು. ಸಣ್ಣದಾಗಿ ಉಂಡೆ ಮಾಡ್ಕೊಳ್ಬೇಕು ಇದನ್ನು. ಈಗ ನಾನು ಇದು ಬೇಕಿಂಗ್ ಟ್ರೇ ಏನಿದೆ ಒಂದು ಬೇಕಿಂಗ್ ಟ್ರೇ, ಸೊ ಅದನ್ನು ತುಪ್ಪದಿಂದ ಗ್ರೀಸ್ ಮಾಡ್ಕೊಳ್ತೀನಿ. ಅದ್ರ ಮೇಲೆ ಇಡಬೇಕು. ಸೊ ಹಾಗಾಗಿ ಉಂಡೆ ಮಾಡಿ ಅದ್ರ ಮೇಲೆ ಇಡಬೇಕೀಗ. ಈಗ ಇದನ್ನು ಅವನಲ್ಲಿ ಇಟ್ಟಿದ್ದೀನಿ 180 ಡಿಗ್ರಿ ಸೆಲ್ಸಿಯಸ್ಗೆ 20 ಮಿನಿಟ್ಸ್. ಸೊ 20 ಮಿನಿಟ್ಸ್ ಆದಮೇಲೆ ಕುಕ್ಕೀಸ್ ರೆಡಿ ಆಗುತ್ತೆ. ಸೊ ನೋಡೋಣ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ, ಹೇಗೆ ಆಗಿದೆ ಅಂತ. ಇದು ನೋಡಿ ಸ್ಲೋ ಆಗಿ ಮೆಲ್ಟ್ ಆಗ್ತಾ ಇದೆ. ಎಸ್, ಕುಕ್ಕೀಸ್ ಆರ್ ರೆಡಿ. ಚೆನ್ನಾಗಿ ಬಂದಿದೆ, ಕಲರ್ ಮಾತ್ರ ಚೆನ್ನಾಗಿ ಬಂದಿದೆ. ಟೇಸ್ಟ್ ನೋಡಬೇಕಿನ್ನು. ಸೊ ಎಲ್ಲರಿಗೂ ಮನೆಯಲ್ಲಿ ಟೇಸ್ಟ್ ಮಾಡಿಸಿ ಹೇಗಿದೆ ಅಂತ ರಿಯಾಕ್ಷನ್ ತಿಳ್ಕೊಳ್ಳೋಣ. ಆ್ಯಕ್ಚುಲಿ ಚೆನ್ನಾಗಿ ಬಂದಿತ್ತು. ಕಲರು ಮತ್ತು ಸ್ಟ್ರಕ್ಚರ್ ನೋಡಿದ್ರೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಈಗ ಸಂಜೆ 7 ಗಂಟೆ ಆಗ್ತಾಯಿದೆ. ಸೊ ದೀಪ ಹಚ್ಚಿ ಆಯಿತು.
ನೈವೇದ್ಯ ಕೂಡ ಮಾಡಿದೆ. ಸೊ ಕುಕ್ಕೀಸ್ ಇಟ್ಟು ನೈವೇದ್ಯ ಮಾಡಿದೆ. ಆ್ಯಕ್ಚುಲಿ ಇದು ತುಂಬ ನಿಮಗೆಲ್ಲ ಓವರ್ ಅನ್ನಿಸ್ತಾ ಇರ್ಬೋದು, ಆದರೆ ಇಲ್ಲ, ನನಗೆ ಏನೋ ಒಂಥರ ಖುಷಿ ಅನಿಸುತ್ತೆ. ಅಂದರೆ ಫಸ್ಟ್ ಟೈಮ್ ಮಾಡಿದ್ನಲ್ಲ ನಾನು ಅವನಲ್ಲಿ. ಸೊ ಫಸ್ಟ್ ಟೈಮ್ ಏನಾದರೂ ಒಂದು ಸ್ವೀಟ್ ಮಾಡೋದಿತ್ತು ನನಗೆ. ಆನಂತರ ನಾವು ನಾನ್ ವೆಜ್ ತಿಂತೀವಲ್ಲ, ಸೊ ನಾನ್ ವೆಜ್ ಎಲ್ಲ ಮಾಡ್ತೀನಿ ಅದರಲ್ಲಿ. ಸೊ ಹಾಗಾಗಿ ಫಸ್ಟ್ ಸ್ವೀಟ್ ಮಾಡಿ ಆಮೇಲೆ ನೈವೇದ್ಯ ಕೊಟ್ಟು ಆಮೇಲೆ ಏನಾದರೂ ನಾನ್ ವೆಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಅದೇ ರೀತಿಯಲ್ಲಿ ಸ್ವೀಟ್ ಅಂದರೆ ಕುಕ್ಕೀಸ್ ಈಸಿ ಅಲ್ವಾ, ಸ್ಟೋರ್ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ. ಸೊ ಅದಕ್ಕೆ ನಾನು ಕುಕ್ಕೀಸ್ ಮತ್ತು ತುಂಬ ಬೇಗ ಆಗುತ್ತೆ, ಸೊ ಕ್ವಿಕ್ಕಾಗಿ ಆಯಿತು. ಸೊ ಕುಕ್ಕೀಸನ್ನು ಮಾಡಿದೆ. ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ, ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೀವು ಟ್ರೈ ಮಾಡಿದ್ದೀರಾ ಅಂತಲೂ ಕೂಡ ಕಮೆಂಟ್ ಮಾಡಿ ನನಗೆ. ಸೊ ಈಗ ಟೇಸ್ಟಿಂಗ್ ಟೈಮ್. ನಾನು ಈಗ ಟೇಸ್ಟ್ ಮಾಡೋದಕ್ಕೆ ಕೊಡ್ತೀನಿ. ಫಸ್ಟು ನನಗೆ ಅಮ್ಮಗೆ ತಿನ್ನಿಸ್ತೀನಿ, ಆನಂತರ ಅಮ್ಮ ಮತ್ತು ಇವ್ರಿಗೆ ಕೊಡ್ತೀನಿ ನಾನು. ಸೊ ನೋಡೋಣ ಅವ್ರ ಎಕ್ಸ್ಪ್ರೆಷನ್ ಹೇಗಿರುತ್ತೆ, ಹೇಗಾಗಿದೆ ಅಂತ. ಯಾಕಂದರೆ ಫಸ್ಟ್ ಟೈಮ್ ಅಂದ್ಕೊಳ್ಳಿ, ಲೈಫಲ್ಲೇ ಫಸ್ಟ್ ಟೈಮ್ ನಾನು ಕುಕ್ಕೀಸ್ ಮಾಡಿದ್ದು ಮನೆಯಲ್ಲಿ. ಚಾಕ್ಲೇಟ್ ಚಿಪ್ ಕುಕ್ಕೀಸ್. ಪಿಜ್ಜಾ ಎಲ್ಲ ಮುಂಚೆ ಮಾಡ್ತಾಯಿದ್ದೆ, ಅದೇ ಗ್ಯಾಸಲ್ಲಿ ಅದು ಏನು ಸ್ಟೀಮ್ ಮಾಡಿ ಅದೆಲ್ಲ ಮಾಡ್ತಾಯಿದ್ದೆ ನಾನು. ಈಗ ಅವನ್ ಬಂದಾಗಿಂದ ಅದನ್ನೆಲ್ಲ ಟ್ರೈ ಮಾಡಬೇಕು. ನನಗೆ ಆ್ಯಕ್ಚುಲಿ ಬೇಕಿಂಗ್ ಅಂದರೆ ತುಂಬಾ ಇಷ್ಟ. ಸೊ ನನಗೆ ಹೊರಗಡೆಗಿಂತ ನನಗೆ ಆ್ಯಕ್ಚುಲಿ ಮನೆಯಲ್ಲಿ ಏನು ನಾವು ಮಾಡಿ ತಿಂತೀವಲ್ಲ, ಸೊ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹೈಜೀನ್ ಅಲ್ವಾ. ಸೊ ಹಾಗಾಗಿ ಈಗ ಟೇಸ್ಟಿಂಗ್ ಟೈಮ್. ಸೊ ಅವ್ರಿಗೆಲ್ಲ ಟೇಸ್ಟ್ ಮಾಡಿಸ್ತೀನಿ, ನೋಡೋಣ ಹೇಗೆ ಏನು ಎಕ್ಸ್ಪ್ರೆಷನ್ ಇರುತ್ತೆ ಅಂತ. ತಗೊಳ್ಳೋಣ. ಅಮ್ಮಾಯ್ ನೋಡಿ, ಫಸ್ಟ್ ನಮ್ಮ ಅಮ್ಮಯ್ ಟೇಸ್ಟ್ ಮಾಡ್ತಿದ್ದಾನೆ. खा अमय, खा रे, खाऊन सांग मला. अम्मू तूच खाऊंगा अमय. अमय यम्मी 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 चिनी. अम्मू it's good, huh? Really? Hey. Really good, huh? How much you can give? 10 out of? Eat afterwards. 10 out of 10. So tasty. Wow, great Soumya, great. Tasting time. ಚೆನ್ನಾಗಿ ಬಂದಿರ. बेन्ने बेसन का झाले. इट्स युअर टर्न. का झाले खाऊन सांग. चांगलं आहे ना. काय म्हणता तुम्ही त्याला? नाही काय म्हणता? बेन्ने बिस्किट. हां बेन्ने बिस्किट.